ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ಏನಿದೆ ಇದು ಒಂದು ಅನ್ಎಕ್ಸ್‌ಪೆಕ್ಟೆಡ್ ಔಟ್‌ಕಮ್ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಸೊ ಯಾರಿಗಾಗಿ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ನಿಮ್ಮ ಹಾರ್ಟಲ್ಲಿ ಯಾರಿದ್ದಾರೆ ಅವರಿಂದ ಬರ್ತಾ ಇದೆ. ಅವರ ಕರೆಂಟ್ ಫೀಲಿಂಗ್ಸ್ ಅದು ಕೇವಲ ನಿಮಗಾಗಿ ಮಾತ್ರ ಆಗಿರುತ್ತೆ. ಸೊ ಏನಾಗಿರುತ್ತೆ ಅನ್ನೋದನ್ನ ನಾವು ಎಕ್ಸ್‌ಪ್ಲೋರ್ ಮಾಡೋಣ. ಈ ರೀಡಿಂಗ್‌ಗೆ ನೀವು ಯಾರನ್ನಾದರೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಮನಸ್ಸಿನಲ್ಲಿ ಒಂದೇ ಒಂದು ಪರ್ಸನ್ ನೇಮ್ ಇಟ್ಕೋಬೇಕು. ಅವರ ಪ್ರೆಸೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಅವರು ಏನು ಯೋಚಿಸ್ತಾ ಇದ್ದಾರೆ, ನಿಮ್ಮ ಕನೆಕ್ಷನ್ ನಲ್ಲಿ ಯಾವ ಎನರ್ಜಿ ನಡೀತಾ ಇದೆ ಮತ್ತು ನಿಮಗಾಗಿ ಯಾವ್ದಾದ್ರೂ ಅನಿರೀಕ್ಷಿತ ಬೆಳವಣಿಗೆ ಬರ್ತಿದ್ಯಾ ಎಂಬುದನ್ನ ನಾವು ನೋಡೋಣ. ಗಮನದಲ್ಲಿಟ್ಕೊಳ್ಳಿ, ಇದು ಒಂದು ಜನರಲ್ ಟಿಯರೋ ರೀಡಿಂಗ್ ಆಗಿರುತ್ತೆ. ಆದ್ರಿಂದ ಎಲ್ಲರಿಗೂ 100% ರೆಸನೇಟ್ ಆಗ್ಲೇಬೇಕು ಅಂತ ಏನಿಲ್ಲ. ನಿಮ್ಮ ಇಂಟ್ಯೂಷನ್ಗೆ ಕನೆಕ್ಟ್ ಆಗಿದ್ರೆ ನಿಮಗೆ ರೆಸನೇಟ್ ಆಗುವ ಮೆಸೇಜ್ ಬಂದ್ರೆ ಮಾತ್ರ ತೆಗೆದುಕೊಳ್ಳಿ. ಆಗಿಲ್ಲ ಅಂದ್ರೆ ಜಸ್ಟ್ ಡೀಪ್ ಬ್ರೀತ್ ಮಾಡಿ ಅಂಡ್ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ನಿಮ್ಮ ಪರ್ಸನ್ಸ್ ಎನರ್ಜಿಗೋಸ್ಕರ ನನ್ನ ಕನೆಕ್ಟ್ ಆಗಿ ವಾಟ್ಸಪ್ ಅಲ್ಲಿ 8867550218ಗೆ ಅಂತ ಹೇಳ್ತಾ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಾನಿಲ್ಲಿ 5 ಕಾರ್ಡ್ಸ್ನ ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಮನಸ್ಸಿನ ವ್ಯಕ್ತಿ ಯಾರಿದ್ದಾರೆ ಅವರ ಹೆಸರನ್ನು ನೀವು 3 ಸತಿ ನಿಮ್ಮ ಹೆಸರು ಜೊತೆ ಸೇರಿಸ್ಕೊಂಡು ನೀವು ಈ ರೀಡಿಂಗ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ಇಂಪ್ರೆಸ್ ಕಾರ್ಡ್ ಬಂದಿದೆ, ಸೆಕೆಂಡ್ ಫೂಲ್ ಕಾರ್ಡ್ ಬಂದಿದೆ, ಅಗೇನ್ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ, ವೀಲ್ ಆಫ್ ಫಾರ್ಚೂನ್ ಬಂದಿದೆ, ಎಲ್ಲ ಒರಾಕಲ್ ಕಾರ್ಡ್ಸ್ ಬರ್ತಾ ಇದೆ ಅಂಡ್ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಈ ಕಾರ್ಡ್ ಸ್ಪ್ರೆಡ್ ಮುಖಾಂತರ ನಾವು ನೋಡೋದು ಏನಂತಂದ್ರೆ, ಅವರ ಹೃದಯದಲ್ಲಿ ನಿಮ್ ಬಗ್ಗೆ ನಡೀತಿರುವ ಎನರ್ಜೀಸ್ ಹೇಗಿದೆ ಅಂದ್ರೆ, ಮೊದಲಿಗೆ ಅವರು ನಿಮ್ಮನ್ನ ತುಂಬಾ ವಿಶೇಷ ಕಾಳಜಿಯುಕ್ತ ಮತ್ತು ಭಾವನಾತ್ಮಕವಾಗಿ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ತುಂಬಾ ವ್ಯಾಲ್ಯೂಡ್ ಪರ್ಸನ್ ನೀವು ಅಂತ ಅನ್ಕೊಂಡಿದ್ದಾರೆ. ನಿಮ್ಮ ಪ್ರೆಸೆನ್ಸ್ ಅಲ್ಲಿ ಅವರು ತುಂಬಾ ಖುಷಿಯಾಗಿರ್ತಾರೆ. ನೀವು ಕೇರ್ ಮಾಡೋ ರೀತಿ ಇರ್ಬೋದು, ಪ್ರೀತಿ ತೋರ್ಸೋದಿರ್ಬೋದು, ಸೊ ಒಂದು ನೆಮ್ಮದಿಯ ಭಾವನೆಯನ್ನ ನೀಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಒಂದು ತುಂಬಾನೇ ಎಮೋಷನಲಿ ತುಂಬಾ ಸಾಫ್ಟ್ ಆಗಿ ಒಂದು ಅಟ್ರಾಕ್ಟಿವ್ ಎನರ್ಜಿ ಅವರಿಗೆ ಹಾಕ್ತಾ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಆದರೆ ಜೊತೆಗೆ ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಅವರು ಈ ಸಂಪರ್ಕವನ್ನು, ಈ ಕನೆಕ್ಷನ್ ಅನ್ನು ಒಂದು ಹೊಸ ದೃಷ್ಟಿಯಿಂದ ನೋಡೋದಕ್ಕೆ ಬಯಸ್ತಾ ಇದ್ದಾರೆ. ಹಳೆಯ ಭಯ ಇರ್ಬೋದು ಅಥವಾ ನಿರೀಕ್ಷೆಗಳನ್ನ ಬಿಟ್ಟು ಒಂದು ಹೊಸ ರೀತಿಯಲ್ಲಿ ಏನಾಗುತ್ತೋ ಆಗ್ಲಿ, ನಾನು ಕಂಪ್ಲೀಟ್ಲಿ ನಿಮಗೋಸ್ಕರ ಇರಬೇಕು, ಇದು ಒಂದು ಹೊಸ ಅವಕಾಶದ ಬಗ್ಗೆ ನಾನು ಮನಸ್ಸಿನಲ್ಲಿ ಯೋಚನೆ ನಡೀತಾ ಇದೆ ಅನ್ನೋದು ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಈ ಎನರ್ಜಿ ಸ್ವಲ್ಪ ಅನಿರೀಕ್ಷಿತ ಅಂತ ಅನ್ನಿಸ್ತಾ ಇದೆ ಅವರಿಗೆ. ಆದ್ರೆ ಇಲ್ಲಿ ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಈ ಕನೆಕ್ಷನ್ ಅಲ್ಲಿ ಜಸ್ಟಿಸ್ ಖಂಡಿತ ಸಿಗುತ್ತೆ, ಸ್ಪಷ್ಟತೆ ಇರ್ಬೋದು, ಮತ್ತೆ ಬ್ಯಾಲೆನ್ಸ್ಡ್ ವೇ ಅಲ್ಲಿ ಅವರು ನಿಮ್ಮ ಪ್ರೀತಿನ ಅನುಭವಿಸ್ಬೇಕು ನಾನು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ತರ ತಪ್ಪು ಮಾಡಿದ್ರು, ಯಾವುದೇ ಇಂಬ್ಯಾಲೆನ್ಸ್ ಆದ್ರೂ ಕೂಡ ಅದನ್ನ ನಾನು ಸರಿಪಡಿಸ್ಬೇಕು ಆ ಭಾವನೆಗಳಿಂದ ಅಂತ ಹೇಳ್ತಾ ಇದ್ದಾರೆ. ಅವರು ತಮ್ಮ ಭಾವನೆಗಳನ್ನು ಹೆಚ್ಚು ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ಬೇಕು ನಿಮ್ಮ ಜೊತೆಗೆ, ನಿಮ್ಮ ಈ ಕನೆಕ್ಷನ್ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಸೊ ಪರಿಸ್ಥಿತಿಯಲ್ಲಿ ತುಂಬಾ ಬದಲಾವಣೆ ಆಗ್ಬೋದು. ಸೊ ಎನರ್ಜೀಸ್ನ ಶಿಫ್ಟ್ ಆಗ್ಬೋದು, ಒಂದು ಪಾಸಿಟಿವ್ ವೇ ಅಲ್ಲಿ ಶಿಫ್ಟ್ ಆಗ್ಬೋದು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಈ ಕನೆಕ್ಷನ್ ಅಲ್ಲಿ ಈಗಿರುವ ಸ್ಟೇಜ್ ಅಲ್ಲಿ ನೀವು ಇರೋದಿಲ್ಲ. ಸೊ ಇದು ಒಂದು ಟೆಂಪ್ರರಿ ಫೇಸ್ ಆಗಿರುತ್ತೆ. ಮುಂದೆ ಇನ್ನ ತರ ನೀವು ಚೇಂಜಸ್ ನ ನೋಡ್ತೀರಾ ಅನ್ನೋದು ಸೂಚನೆಯಲ್ಲಿ ಸಿಗ್ತಾ ಇದೆ. ಸೊ ಇದು ಡೆಸ್ಟಿನಿನೋ ಇಲ್ಲಾಂದ್ರೆ ಯೂನಿವರ್ಸ್ ನಿಮ್ಗೆ ಈ ತರ ಮಾಡಿಸ್ತಾ ಇದ್ದಾರೋ ಒಂದು ಹೊಸ ತಿರುವನ್ನ ನೀವು ನೋಡ್ತೀರಾ, ಅನಿರೀಕ್ಷಿತ ಬೆಳವಣಿಗೆಯನ್ನು ಈ ಕನೆಕ್ಷನ್ ಅಲ್ಲಿ, ಈ ಎನರ್ಜೀಸ್ ಅಲ್ಲಿ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಕೊನೆಯದಾಗಿ ಇಲ್ಲಿ ಅವರ ಮನ್ಸಿನಲ್ಲಿ ಕೊಡುವುದಾಗಿರ್ಬೋದು ಇಲ್ಲ ಪಡೆಯೋದಾಗಿರ್ಬೋದು, ಎರಡನ್ನೂ ಬ್ಯಾಲೆನ್ಸ್ ಆಗಿರ್ಬೇಕು ಅನ್ನೋದು ಅವರು ಹೇಳ್ತಾ ಇದ್ದಾರೆ. ಈ ಕಡೆ ನಾನು ಪ್ರೀತಿ ಕೊಟ್ರೆ ಸೊ ಆ ಕಡೆಯಿಂದ ನನಗೆ ಪ್ರೀತಿ ಸಿಕ್ಕಿದ್ರು ನಾನು ಎರಡನ್ನೂ, ಸೊ ಪ್ರೀತಿ ಸಿಕ್ಕಿದ್ರು ಪ್ರೀತಿ ಪಡ್ಕೊಳ್ಬೇಕಾದ್ರು ಕೊಡ್ಬೇಕಾದ್ರು ಎರಡು ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಸೊ ಯಾವ್ದೇ ತರ ಇದು ಒನ್ ವೇ ಕನೆಕ್ಷನ್ ಆಗ್ಬಾರ್ದು ಅನ್ನೋದು
ಅವರ ಯೋಚನೆ ಆಗಿದೆ. ಅದು ಇಲ್ಲಿ ಹೆಚ್ಚಾಗಿ ನನಗೆ ಕಾಣಿಸ್ತಾ ಇದೆ. ಇದು ಅವರ ಕರೆಂಟ್ ಮನಸ್ಥಿತಿನ ಎನರ್ಜೀಸ್ ಆಗಿರುತ್ತೆ. ಸೊ ಒಟ್ಟಾರೆ ನಾವು ನೋಡೋದಾದ್ರೆ ಅವರ ಎನರ್ಜೀಸ್ ಇವಾಗ ಅವರು ನಿಮ್ಮ ಬಗ್ಗೆ ತುಂಬಾನೇ ಬೆಚ್ಚಗಿನ ಒಂದು ಸಾಫ್ಟ್ ಆಗಿ ಒಂದು ಮಗು ಹೇಗಿರುತ್ತೋ ಆ ತರ ತುಂಬಾ ವ್ಯಾಲ್ಯೂ ಕೊಡ್ತಾರೆ. ಆ ಎಮೋಷನ್ಸ್‌ನ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಈ ಕನೆಕ್ಷನ್ ಅಲ್ಲಿ ಒಂದು ನ್ಯೂ ಬಿಗಿನಿಂಗ್ಸ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ್ದೇ ತರ ಇದ್ರೂನು ಜೊತೆಲಿ ಪರಿಸ್ಥಿತಿಯಲ್ಲಿ ಅನಿರೀಕ್ಷಿತ ಬದಲಾವಣೆಯನ್ನ ನೀವು ನೋಡ್ತೀರಾ. ಇದ್ರ ಜೊತೆಗೆ ಅವರು ಬ್ಯಾಲೆನ್ಸ್ಡ್ ವೇ ಅಲ್ಲಿ ಇರ್ತಾರೆ. ಈಗ ನೀವೇನಾದ್ರೂ ಟೆಂಪರರಿ ಪೇನ್‌ನ ಅನುಭವಿಸ್ತಾ ಇದ್ರೆ ಆ ಟೆಂಪರರಿ ಪೇನ್ ಪಾಸ್ ಆಗುತ್ತೆ ಅಂಡ್ ಅವರು ನಿಮ್ ಜೊತೆ ಫೇರ್ ಆಗಿ ಇರ್ಬೇಕು ಅನ್ನೋದು ಅವರ ಯೋಚನೆ ಆಗಿರುತ್ತೆ. ಅವರ ಆಕ್ಷನ್ ಎನರ್ಜಿನ ನಾವು ಗಮನಿಸಿದ್ರೆ ಈ ರೀಡಿಂಗ್ ಅಲ್ಲಿ ಅವರು ಏನ್ ಮಾಡ್ಬೋದು ನೆಕ್ಸ್ಟ್ ಅಂತ ನಾವು ನೋಡೋದಾದ್ರೆ, ಅವರು ನಿಮ್ಮತ್ತ ಮತ್ತೆ ಗಮನ ಕೊಟ್ಟಿ ನಾನು ನಿಮ್ ಜೊತೆ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಮತ್ತೆ ಮತ್ತೆ ನಿಮ್ಮ ಜೊತೆ ಇರ್ಬೇಕು, ಈ ಕನೆಕ್ಷನ್‌ನ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಮುಂದೆ ಅನಿರೀಕ್ಷಿತವಾಗಿ ಸಣ್ಣ ಹೆಜ್ಜೆ ಕೂಡನು ಇಡ್ತೀನಿ ಅಂದ್ರುನು ಅದು ಈ ಕನೆಕ್ಷನ್‌ನ ಗ್ರೋತ್‌ಗಾಗಿ ಅಂತ ಹೇಳ್ತಾ ಇದ್ದಾರೆ. ಅವರು ಜಾಸ್ತಿ ನಿಮಗೆ ಸೋಷಿಯಲ್ ಮೀಡಿಯಾ ಅಲ್ಲಿ ಮತ್ತೆ ತುಂಬಾ ಸ್ಪೈ ಮಾಡೋದಾಗಿರ್ಬೋದು ಅದೆಲ್ಲ ಮಾಡ್ತಾ ಇರ್ತಾರೆ. ನಿಮ್ಮನ್ನ ಅಬ್ಸರ್ವ್ ಮಾಡೋದು ಅವರು ಜಾಸ್ತಿ ಮಾಡ್ತಾರೆ. ನೀವ್ ಹೇಗಿದ್ದೀರಾ? ಈಗ ನಡೆಸ್ತಾ ಇದ್ದೀರಾ? ಸೊ ಹೇಗೆ ನನ್ ಜೊತೆ ಇರ್ತೀರಾ ಅನ್ನೋದನ್ನು ಅವ್ರು ಅಬ್ಸರ್ವ್ ಮಾಡ್ತಾರೆ. ಸೊ ಹಿಂದೆ ನಿಮ್ಮ ಜೊತೆ ಚೆನ್ನಾಗಿಲ್ದೇ ಇರ್ಬೋದು. ಎಷ್ಟೊಂದ್ ವಿಷಯಗಳಲ್ಲಿ ಕ್ಲಾರಿಟಿನೇ ಕೊಡದೇ ಇದ್ದವ್ರು ಇನ್ಮುಂದೆ ನಾನು ಕ್ಲಾರಿಟಿನ ಕೊಡ್ಬೇಕು, ಫೇರ್ ಆಗಿ ಇರ್ಬೇಕು ಅಂತ ಹೇಳ್ತಾರೆ. ಸೊ ಪರಿಸ್ಥಿತಿ ಸರಿ ಇಲ್ಲ ಬಟ್ ಅದನ್ನ ನಾನು ಕರೆಕ್ಟ್ ಮಾಡ್ಕೊಳ್ತೀನಿ. ಈ ಸಂಬಂಧಕ್ಕೆ ಒಂದು ಫೇರ್ ಅನ್ನೋ ಒಂದು ನಾನು ಮಾಡ್ತೀನಿ ಬ್ಯಾಲೆನ್ಸ್ಡ್ ಆಗಿ. ತುಂಬಾನೇ ಇಲ್ಲಿ ನೋಡ್ಬೋದು ಹೇಗೆ ಇದು ಬ್ಯಾಲೆನ್ಸ್ಡ್ ತಕ್ಕಡಿ ಕಾಣಿಸ್ತಿದ್ಯೋ ಅದೇ ತರ ನನ್ನ ಪ್ರೀತಿನ ಬ್ಯಾಲೆನ್ಸ್ಡ್ ಆಗಿ ನಾನು ನೋಡ್ಕೊಳ್ತೀನಿ ಅಂತ ಆಕ್ಷನ್ ಎನರ್ಜೀಸ್‌ನ ಕೊಡ್ತಾ ಇದ್ದಾರೆ. ಅವರು ಸಂಪೂರ್ಣವಾಗಿ ದೂರ ಸರಿಯುವ ಶಕ್ತಿಗಿಂತ ಇನ್ ಕೇಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ನಿಧಾನವಾಗಿ ಮತ್ತೆ ನಿಮ್ಮ ಜೊತೆ ಕನೆಕ್ಷನ್ ಅಲ್ಲಿ ಹೆಜ್ಜೆ ಇಡ್ತಾರೆ. ಮಾತುಕತೆಯನ್ನ ಪುನರಾರಂಭಿಸ್ತಾರೆ. ರಿಯೂನಿಯನ್ ಆಗುತ್ತೆ ಮತ್ತು ಸಂಬಂಧವನ್ನು ಹೆಚ್ಚು ಬ್ಯಾಲೆನ್ಸ್ಡ್ ರೀತಿಯಲ್ಲಿ ನೋಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈ ರೀಡಿಂಗ್ ಅಲ್ಲಿ ನಿಮಗೆ ಗೈಡೆನ್ಸ್ ಅಂತ ನಾವು ನೋಡೋದಾದ್ರೆ, ನಿಮ್ಮ ಮೌಲ್ಯವನ್ನು ನೀವು ಮರಿಬೇಡಿ. ನಿಮ್ಮನ್ನು ನೀವು ತುಂಬಾನೇ ರೆಸ್ಪೆಕ್ಟ್ ಮಾಡಿ. ಏನಕ್ಕಂದ್ರೆ ಯಾರ ಮೇಲೆ ನೀವು ರೆಸ್ಪೆಕ್ಟ್ ಕೊಡುತ್ತೀರೋ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ನೀವು ರೆಸ್ಪೆಕ್ಟ್‌ನ ಇಟ್ಕೋಬೇಕಾಗತ್ತೆ. ಅತಿಯಾಗಿ ನೀವು ಆತಂಕ ಪಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅನ್ನೋದು ಈ ರೀಡಿಂಗ್ ಅಲ್ಲಿ ಗೊತ್ತಾಗ್ತಾ ಇದೆ. ಅವರು ಎಷ್ಟೇ ದೂರ ಸರಿದ್ರು ಕೂಡ ಮತ್ತೆ ನಿಮ್ಮನ್ನ ಹುಡ್ಕೊಂಡು ವಾಪಸ್ ಬರ್ತಾರೆ. ಸೊ ಏನಕ್ಕಂದ್ರೆ ಅವರ ಮನಸ್ಸಲ್ಲಿ ನೀವಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ನಿಮ್ಮಲ್ಲೂ ತುಂಬಾ ಸಾಕಷ್ಟು ಕನ್ಫ್ಯೂಷನ್ಸ್ ಕಾಡ್ತಾ ಇದೆ. ನಿಮ್ಗೆ ಹೆಚ್ಚು ಸ್ಪಷ್ಟತೆ ನಿಮಗೂ ಕೂಡ ಬೇಕಾಗಿದೆ. ನೀವು ಬ್ಯಾಲೆನ್ಸ್ಡ್ ವೇ ಅಲ್ಲಿ ಇರ್ಬೇಕಾಗಿದೆ. ನೆಮ್ಮದಿನ ಕಾಣ್ಕೋಬೇಕಾಗಿದೆ. ಸೊ ಖಂಡಿತ ನೀವು ಪರಸ್ಪರ ಪ್ರಯತ್ನವನ್ನು ಗಮನಿಸಬೇಕಾಗಿದೆ. ಸೊ ಯಾರಾದ್ರೂ ನಿಮ್ಮ ಜೀವನಕ್ಕೆ ಮರಳಿ ಬಂದ್ರೆ ಅವರು ಮಾತಿಗಿಂತ ಅವರ ಕ್ರಮಗಳು ಫಸ್ಟು ನೋಡಿ. ಅವರು ಯಾವ ತರ ಪ್ಯಾಟರ್ನ್ಸ್ ಅಲ್ಲಿ ಇದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಬಂದ್ರಲ್ಲ ಅನ್ನುತ್ತಾ ಖುಷಿ ಪಡೋದಕ್ಕಿಂತ ಅವರ ಪ್ಯಾಟರ್ನ್ಸ್ ಇದು ಶಾರ್ಟ್ ಟರ್ಮ್ ಪ್ಯಾಟರ್ನ, ಲಾಂಗ್ ಟರ್ಮ್ ಪ್ಯಾಟರ್ನ, ಇಲ್ಲ ಏನಾದ್ರೂ ಉದ್ದೇಶ ಇಟ್ಕೊಂಡು ಅವ್ರು ಬಂದಿದಾರ ಅನ್ನೋದನ್ನ ಫಸ್ಟ್ ನೋಡಿ. ಅದ ನಂತರ ಮತ್ತೆ ಅವ್ರನ್ನ ಬಿಲೀವ್ ಮಾಡ್ಬೇಕಾ ಇಲ್ವೋ ಅನ್ನೋದನ್ನ ಸ್ವಲ್ಪ ನೀವು ಆ ಲೈನ್ನ ತುಂಬಾನೇ ಯೋಚನೆ ಮಾಡಿ ನೀವು ಡಿಸಿಷನ್ ತಗೋಬೇಕಾಗತ್ತೆ. ಆ ತರ ಇದ್ದಾಗ ಖಂಡಿತ ನಿಮಗೆ ಒಂದು ಲಾಂಗ್ ಟರ್ಮ್ ಲವ್ ಸ್ಟೋರಿ ನಿಮ್ದು ಕ್ರಿಯೇಟ್ ಆಗುತ್ತೆ ಅಂಡ್ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಚೆನ್ನಾಗಿರ್ತೀರಾ. ಹೋಪ್ ಈ ರೀಡಿಂಗ್ ಇಂದ ನಿಮಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ, ಒಂದು ಮೆಸೇಜ್ ಸಿಕ್ಕಿದೆ ಅಂತ ಭಾವಿಸ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ತರ ರೀಡಿಂಗ್ಸ್ ಬೇಕಾದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕ್ವೆಶನ್ ನ ಕಳಿಸ್ಬೋದು ಅಂಡ್ ಕಮೆಂಟ್ ಅಲ್ಲೂ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.